ಯು ಕೆನಲ್ಲಿ ನೋಡಿದಂಥ ಈ ಫುಡ್ ಸ್ಟ್ರೀಟು ನನಗೆ ಬೆಂಗಳೂರಿನ ಫುಡ್ ಸ್ಟ್ರೀಟನ್ನು ನೆನಪಿಸ್ತು. ಯು ಕೆನ ಎಲ್ಲ ಮೇಜರ್ ಸಿಟಿಗಳಲ್ಲೂ ಈ ಥರದಾದಂತಹ ಫುಡ್ ಸ್ಟ್ರೀಟ್ಗಳು ಕಾಣಸಿಗ್ತವೆ. ನಾನಿರುವಂತಹ ಉತ್ತರ ಇಂಗ್ಲೆಂಡಿನ ನ್ಯೂ ಕ್ಯಾಸಲ್ನಲ್ಲಿ ಪ್ರತಿ ಭಾನುವಾರ 11 ಗಂಟೆಯಿಂದ 4 ಗಂಟೆಗೆ ಈ ರೀತಿಯಾದಂತಹ ಒಂದು ಫುಡ್ ಸ್ಟ್ರೀಟ್ ಸೆಟಪ್ ಆಗುತ್ತೆ. ಈ ಫುಡ್ ಸ್ಟ್ರೀಟಲ್ಲಿ ಹಲವು ದೇಶಗಳ ವಿಭಿನ್ನ ಕ್ಯೂಸಿನ್ಗಳು ನೋಡ್ಲಿಕ್ಕೆ ಸಿಗ್ತವೆ. ತರಹೇವಾರಿ ತಯಾರಿಕಾ ವಿಧಾನಗಳು, ಬಣ್ಣ ಬಣ್ಣದ ಅಡುಗೆಗಳು, ಓಹೋ ನೋಡಲಿಕ್ಕೇ ಎಷ್ಟು ಚೆಂದ. ಇಲ್ಲಿ ಸಾಕಷ್ಟು ಜನ ತಮ್ಮ ಮನೆಗಳಿಂದಲೇ ಅಡುಗೆ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ಕೊಂಬಂದು ಇಲ್ಲಿ ಸೆಲ್ ಮಾಡ್ತಿರ್ತಾರೆ. ಮತ್ತು ಆಲ್ಮೋಸ್ಟ್ ಎಲ್ಲರೂ ಫ್ರೆಶ್ ಫುಡ್ಡನ್ನೇ ಸರ್ವ್ ಮಾಡ್ತಿರ್ತಾರೆ. ಇಂಗ್ಲೆಂಡಿನ ಫ್ರೋಝನ್ ಫುಡ್ ಕಲ್ಚರ್ನಲ್ಲಿ ಈ ರೀತಿಯಾದಂತಹ ಹಾಟ್ ಆ್ಯಂಡ್ ಫ್ರೆಶ್ ಫುಡ್ ಸರ್ವ್ ಮಾಡುವಂತಹ ಫುಡ್ ಸ್ಟ್ರೀಟ್ಗಳು ಮಸ್ತ್ ಅನ್ನಿಸ್ತವೆ. ನಾವು ಸುಮಾರು ಒಂದು ಅರ್ಧ ಗಂಟೆ ಪ್ರತಿ ಸ್ಟಾಲಿಗೂ ಹೋಗಿ ಅಲ್ಲಿರುವಂಥ ಮೆನ್ಯೂನ, ಅಲ್ಲಿರೋ ತರಹೇವಾರಿ ಐಟಮ್ಗಳನ್ನು ನೋಡ್ತಾ ಅದರ ಬಗ್ಗೆ ತಿಳ್ಕೊಳ್ತಾ ಒಂದು ರೌಂಡ್ ಹಾಕಿ ಬಂದ್ವಿ. ಅಷ್ಟೇನು ಎಕ್ಸ್ಪೆನ್ಸಿವ್ ಅಲ್ಲದಿದ್ದರೂ ಏನು ತಿನ್ನೋದು ಏನು ಬಿಡೋದು ಅನ್ನೋಂಥ ಫುಲ್ ಕನ್ಫ್ಯೂಷನ್ನಲ್ಲಿ ಫೈನಲಿ ಒಂದು 2-3 ಐಟಮನ್ನು ಡಿಸೈಡ್ ಮಾಡಿದ್ವಿ. ಇಥಿಯೋಪಿಯಾ ದೇಶದ ಒಂದು ಮೀಲನ್ನು ಆರ್ಡ್ರ್ ಮಾಡಿದ್ವಿ. ನಮಗೆ ಇಲ್ಲಿ ತಿಳಿದು ಬಂದದ್ದು ಏನಂತಂದರೆ, ಇಥಿಯೋಪಿಯಾ ದೇಶದಲ್ಲಿ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ನರು ಬಹಳ ವೆಜಿಟೇರಿಯನ್ ಐಟಮ್ಸನ್ನು ಮಾಡ್ತಾರಂತೆ. ಹಾಗಾಗಿ ಅವರ ಒಂದು ಪ್ಲ್ಯಾಟರನ್ನು ನಾವು ತೊಗೊಂಡ್ವಿ. ಇದರಲ್ಲಿ ಒಂದು ರಾಗಿ ದೋಸೆ ರೀತಿ ಕಾಣುವಂತಹ ದೋಸೆ ಮೇಲೆ 6 ಥರವಾದಂತಹ ಪಲ್ಯಗಳನ್ನು ಹಾಕಿಸ್ಕೊಂಡು ಅದ್ರ ಮೇಲೆ ಚೂರು ರೈಸು ಮತ್ತು ಅಲ್ಲಿನ ಒಂದು ಬ್ರೆಡ್ಡನ್ನು ತೊಗೊಂಬಂದ್ವಿ. ಅದಾದಮೇಲೆ ಚೈನೀಸ್ ಡಂಪ್ಲಿಂಗ್ಸ್ ಅಥವಾ ಮೋಮೋಸ್ ಅಂತ ತೊಗೊಂಡ್ವಿ. ಇದೆರಡು ತಿಂದಾದಮೇಲೆ ಒಂದು ಒಳ್ಳೆ ಫ್ರೆಶ್ಲಿ ಬ್ರ್ಯೂಡ್ ಕಾಫಿಯನ್ನು ತೊಗೊಂಡು ಈ ಡೇ ಟೂರನ್ನು ಮುಗಿಸಿದ್ವಿ. ಎಲ್ಲ ಐಟಮ್ಗಳು ಸೂಪರಾಗಿತ್ತು. ಎಸ್ಪೆಷಲಿ ಇಥಿಯೋಪಿಯನ್ ಫುಡ್ ಅಂತೂ ಸಖತ್ತಾಗಿತ್ತು. ಒಮ್ಮೆ ಯಾವತ್ತಾದರೂ ಇಥಿಯೋಪಿಯಾಗೂ ಭೇಟಿ ಕೊಟ್ಟು ನೋಡೋಣ.